ಕಾಂಗ್ರೆಸ್ ಬಿ.ಕೆ. ಹರಿಪ್ರಸಾದ್ ಅವರಿಗೆ ಮನೆ ಹಾಕ್ತಾ ಅಂತ ಯಾವುದೇ ಜಾತಿ ಮತ್ತು ಹಣದ ರಾಜಕಾರಣ ಮಾಡಿದವರಲ್ಲ. ಜಾತಿ ಮತ್ತು ಹಣದ ಹೆಸರು ರಾಜಕಾರಣ ಮಾಡ್ತಕ್ಕಂಥ ಅವರು ಕ್ರಿಮಿನಲ್ಗಳು. ನಿಮ್ಮ ಒಳ ಮನಸ್ಸಿಗೆ ಯಾವತ್ತಾದ್ರೂ ನಾನು ಸಚಿವ ಆಗ್ಬೇಕಿತ್ತು ಅಂತ ಅನಿಸಿದೆಯಾ? 2006ನೇ ಇಸ್ವಿನಲ್ಲಿ ಸೋನಿಯಾ ಗಾಂಧಿಯವರು ನನಗೆ ಮಂತ್ರಿ ಆಗುವಂತ ಹೇಳಿದಾಗಲೇ ಎಲ್ಲ ಒಂದು ಕಡೆ ಕರ್ನಾಟಕ ಉತ್ತರ ಪ್ರದೇಶ ಆಗ್ತಿದೆ ಅನ್ನೋ ಆತಂಕ ಎದುರಾಗಿದೆ. ಅಲ್ಲಿ ಹಾವಿನಪುರದಲ್ಲಿ ಒಂದು ಸಂಘ ಸಂಸ್ಥೆ ಸಂಘ ಪರಿವಾರ ಅಂತ ನಾವು ಕರಿತೀವಿ. ಈಗ ಹರ್ಷ ಪ್ರಕರಣನೇ ತಗೊಳ್ಳಿ. ಹರ್ಷನ ಅಕ್ಕ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಮಾನವೀಯತೆ. ಆ ಹರ್ಷನ ಅಕ್ಕನಿಗೆ ನಾಳೆ ಅವರು ಶಿವಮೊಗ್ಗ ಸೀಟ್ ಬಿಟ್ಕೊಡ್ರು, ನಮ್ಮ ಹಿಂದುತ್ವಕ್ಕೋಸ್ಕರ ಪ್ರಾಣ ಬಿಟ್ಟಿದ್ದಾನೆ ಅಂತೇಳಿ ನಾವು ಅವ್ರ ಮುಂದೆ ಕ್ಯಾಂಡಿಡೇಟ್ ಹಾಕಲ್ಲ. ವಿಧಾನಸಭಾ ಕ್ಷೇತ್ರ ಈಶ್ವರಪ್ಪ ಬಿಟ್ಕೊಡ್ಲಿ, ನಾವು ಅವ್ರ ವಿರುದ್ಧ ಕ್ಯಾಂಡಿಡೇಟ್ ಹಾಕಲ್ಲ. ನಮಸ್ಕಾರ ವೀಕ್ಷಕರೇ, ಪ್ರತಿಧ್ವನಿ ಸಂವಾದ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ನಾನು ಶರಣು ಚಕ್ರಸಾಲಿ. ಇವತ್ತಿನ ಪ್ರತಿಧ್ವನಿ ಸಂವಾದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಕಾಂಗ್ರೆಸ್ಸಿನ ಹಿರಿಯ ನಾಯಕರು. ಇವರಿಗೆ ಅಧಿಕಾರ ಇರಲಿ ಅಥವಾ ಅಧಿಕಾರ ಇಲ್ಲದೇ ಇರಲಿ, ಕಾಂಗ್ರೆಸ್ ಬಗ್ಗೆ ವಿಶಿಷ್ಟವಾದ ಪ್ರೀತಿ. ಯಾವುದೇ ಅವಕಾಶ ಕೊಡಲಿ ಕೊಡದಿರಲಿ, ಗಾಂಧಿ ಕುಟುಂಬದ ಬಗ್ಗೆ ಬದಲಾಗದ ಪ್ರೀತಿ, ಪ್ರಖರ ವೈಚಾರಿಕ ಚಿಂತನೆ, ಅಚಲ ಜನಪರ ನಿಲುವುಳ್ಳ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದ ಶ್ರೀ ಬಿ.ಕೆ. ಹರಿಪ್ರಸಾದ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ಸರ್, ಸಹ ಸುಮಾರು 18 ರಾಜ್ಯಗಳ ಉಸ್ತುವಾರಿ ವಹಿಸಿಕೊಂಡಂಥವನು, ಇನ್ನು ಸುಮಾರು ಹಲವಾರು ರಾಜ್ಯಗಳಲ್ಲಿ ಚುನಾವಣೆ ಸಂದರ್ಭದಲ್ಲಿ ಕೆಲಸ ಮಾಡಿರ್ತಕ್ಕಂಥವನು. ಈ ಅನುಭವದ ಮೇಲೆ ಮತ್ತು ನಿಷ್ಠೆಯ ವಿಚಾರದಲ್ಲಿ ಬಂದಾಗ ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠೆ, ಅದರ ನಾಯಕತ್ವವನ್ನು ಯಾವತ್ತೂ ಸಹ ಪ್ರಶ್ನೆ ಮಾಡಿದವನಲ್ಲ. ನಿಷ್ಠೆಗೆ ನಾನು ಬದ್ಧ. ಮತ್ತು ಅದರ ಕಾರ್ಯಕ್ರಮ, ಇಂದಿರಾ ಗಾಂಧಿ ಅವರಿದ್ದಾಗ ಏನು ಕಾರ್ಯಕ್ರಮ ಕೊಟ್ಟರು, ಅದು ಭೂ ಸುಧಾರಣೆ ಇರ್ಬೋದು, ಮತ್ತು ಬ್ಯಾಂಕ್ ರಾಷ್ಟ್ರೀಕರಣ ಇರ್ಬೋದು, ಮತ್ತು ರಾಜಧಾನಿ ರದ್ದು ಮಾಡ್ತಕ್ಕಂಥದ್ದು, ಬಡವರ ಬಗ್ಗೆ ಕಾಳಜಿಯನ್ನು ತೋರಿಸಿದಾಗ ಮತ್ತು ದುರ್ಬಲ ವರ್ಗದವರ ಬಗ್ಗೆ ಅಪಾರವಾದ ಕಾಳಜಿ ದೇವರಾಜ ಅರಸರವರು ತೋರಿಸಿದಾಗ ಈ ಪಕ್ಷದಲ್ಲಿ ನಾನು ಉಳ್ಕೊಳ್ಬೇಕು ಅಂತೇಳಿ ಉಳ್ಕೊಂಡು ಬಂದವನು. ಆ ರಾಜಕೀಯದಲ್ಲಿದ್ದಾಗ ಕೇವಲ ಎಂ ಪಿ ಆಗಿರ್ತಕ್ಕಂಥದ್ದೇ ಎಲ್ಲ ಅಂತ ಭಾಳಷ್ಟು ಜನ ತಿಳ್ಕೊಂಡಿದ್ದಾರೆ. ಅದು ತಪ್ಪು. ರಾಜಕಾರಣದಲ್ಲಿದ್ದಾಗ ರಾಜ್ಯದ ಜನತೆ, ರಾಷ್ಟ್ರದ ಜನತೆ, ರಾಷ್ಟ್ರದ ಸಿದ್ಧಾಂತಗಳ ಬಗ್ಗೆ ನಂಬಿಕೆ ಇಟ್ಕೊಂಡು ಕೆಲಸ ಮಾಡಿದಾಗ ಅದು ಒಂದು ಅದರದ್ದೇ ಆದ ಒಂದು ವೈಶಿಷ್ಟ್ಯತೆ ಇದೆ. ಅದಕ್ಕೋಸ್ಕರ ಆ ಒಂದು ನಿಟ್ಟಿನಲ್ಲಿ ನಾನು ಇಷ್ಟು ದಿವಸ ಈ ಕಾಂಗ್ರೆಸ್ ಪಕ್ಷದಲ್ಲಿ ಬಂದಿದ್ದೀನಿ. ಅದರಲ್ಲೂ ಸಹ ನನಗೊಂದು ಅವಕಾಶ ಅಂದರೆ ಮೊಟ್ಟ ಮೊದಲನೇ ಬಾರಿಗೆ ಇಂದಿರಾ ಗಾಂಧಿಯವ್ರ ಜೊತೆ ಕೆಲಸ ಮಾಡ್ತಕ್ಕಂಥದ್ದು ಚಿಕ್ಕಮಗಳೂರು ಎಲೆಕ್ಷನ್ ನಂತರ. ಆಮೇಲೆ ವಿದ್ಯಾರ್ಥಿ ಸಂಘಟನೆ ಹೋದಾಗ ಸಂಜಯ್ ಗಾಂಧಿಯವರು, ಯುವ ಕಾಂಗ್ರೆಸ್ಸಲ್ಲಿ ಸೇವಾದಳದಲ್ಲಿ ಬಂದಾಗ ರಾಜೀವ್ ಗಾಂಧಿಯವರು, ಮತ್ತು ಸೋನಿಯಾ ಗಾಂಧಿಯವ್ರ ಜೊತೆ ನಾನು ಸೇವಾದಳದಲ್ಲೂ ಇದ್ದೆ, ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯಲ್ಲಿ ಇರೋದರಿಂದ ಅಪಾರವಾದ ಈ ಒಂದು ಅನುಭವ ನನಗೆ ಅನುಕೂಲ ಆಗುತ್ತೆ ಅಂತ ನನ್ನ ಒಂದು ಭಾವನೆ. ಓಕೆ ಸರ್, ಈಗ ಈ ರಾಜಕೀಯದಲ್ಲಿ ಏನಿದೆ, ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಕುರುಬ ಸಮುದಾಯದ ನಂತರ ಇಡಿಗ ಸಮುದಾಯ ತುಂಬ ಕಾಂಗ್ರೆಸ್ ಪಕ್ಷಕ್ಕೆ ನಿಂತ್ಕೋಬೇಕು ಅನ್ನೋದು ಒಂದಿದೆ. ಬಟ್ ಈ ವಿಚಾರದಲ್ಲಿ ಅನಿವಾರ್ಯವಾಗಿ ಕಾಂಗ್ರೆಸ್ಸು ಬಿ.ಕೆ. ಹರಿಪ್ರಸಾದ್ ಅವರಿಗೆ ಮನೆ ಹಾಕ್ತಾ ಅಂತ ವಿಶ್ಲೇಷಣೆ ನಡೀತಾ ಇದೆ ಸರ್. ನೋಡಿ, ನಾನು ಪ್ರಮುಖವಾಗಿ ನನ್ನ ರಾಜಕಾರಣದ ಜೀವನದಲ್ಲಿ ನಾನು ಬೆಂಗಳೂರು ನಗರದಲ್ಲಿ ರಾಜಕಾರಣ ಮಾಡ್ಕೊಂಡು ಬಂದವನು. ಯಾವುದೇ ಜಾತಿ ಮತ್ತು ಹಣದ ರಾಜಕಾರಣ ಮಾಡಿದವನಲ್ಲ. ನನ್ನ ವೈಯಕ್ತಿಕ ಅಭಿಪ್ರಾಯ ಏನು ಅಂದರೆ, ಜಾತಿ ಮತ್ತು ಹಣದ ಹೆಸರು ರಾಜಕಾರಣ ಮಾಡ್ತಕ್ಕಂಥ ಅವರು ಕ್ರಿಮಿನಲ್ಗಳು. ಪ್ರಜಾಪ್ರಭುತ್ವದಲ್ಲಿ, ಅದರಲ್ಲೂ ಸಹ ಸಂವಿಧಾನದ ಚೌಕಟ್ಟಿನಲ್ಲಿ ಸಮಬಾಳು, ಸಮಾನವಾದ ಅವಕಾಶಗಳು ಸಿಗೋ ಸಂದರ್ಭದಲ್ಲಿ ನಾವು ಜಾತಿ ಧರ್ಮ ಅಂತ ಹೋಗೋಕ್ಕಾಗಲಿಲ್ಲ. ಸಂವಿಧಾನದ ಮೂಲ ಆಶಯ ಏನು ಅಂತ ಹೇಳಿದ್ರೆ, ಸಮಾಜದ ಕಟ್ಟಕಡೆಯ ಪಂಕ್ತಿಯಲ್ಲಿ ಕೂತಿರ್ತಕ್ಕಂಥ ಕಟ್ಟಕಡೆಯ ವ್ಯಕ್ತಿಗೂ ಸಹ ಜೀವನವನ್ನು ಸುಲಭವಾಗಿ ನಡೆಸಲಿಕ್ಕೆ ಅವಕಾಶಗಳನ್ನು ಕೊಡಿಸ್ತಕ್ಕಂಥದ್ದೇ ನಮ್ಮ ಸಂವಿಧಾನದ ತಿರುಳು ಮತ್ತು ಆಶಯ.
ಆ ಒಂದು ನಿಟ್ಟಿನಲ್ಲಿ ನಾನು ಹೋದಾಗ ಜಾತಿ ಮತ್ತು ಧರ್ಮ ಸ್ವಲ್ಪ ದೂರದಲ್ಲೇ ಇರ್ತೀನಿ. ಬಟ್ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದ ಮೇಲೆ ಸಂಘಟನೆ ಮಾಡ್ತಕ್ಕಂಥದ್ದು ಮತ್ತು ಜನಗಳನ್ನು ಸೆಳೆಯಲು ಪ್ರಯತ್ನ ನಾನು ಮಾಡ್ಕೊಂಡು ಬಂದಿದ್ದೀನಿ. ಸರ್, ಈಗ ಹರಿಪ್ರಸಾದ್ ಅವ್ರು ಮನಸ್ಸು ಮಾಡಿದರೆ ಕೇಂದ್ರದಲ್ಲಾಗಲಿ ಅಥವಾ ರಾಜ್ಯದಲ್ಲಾಗಲಿ ಇಷ್ಟೊತ್ತಿಗೆ ಸಚಿವ ಆಗಬೇಕಿತ್ತು ಅಂತ. ಬಟ್ ತಾವು ವಿಚಾರದಲ್ಲಿ ಭಿನ್ನವಾಗಿ ನಿಂತಿದ್ದೀರಿ. ಸೊ ನಿಮ್ಮ ಒಳ ಮನಸ್ಸಿಗೆ ಯಾವತ್ತಾದರೂ ನಾನು ಸಚಿವ ಆಗಬೇಕಿತ್ತು ಅಂತ ಅನಿಸಿದೆಯಾ? 2006ನೇ ಇಸ್ವಿನಲ್ಲಿ ಸೋನಿಯಾ ಗಾಂಧಿಯವರು ನನಗೆ ಮಂತ್ರಿ ಆಗುವಂತ ಹೇಳಿದಾಗಲೇ ನಾನು ಮಂತ್ರಿ ಆಗೋದಿಲ್ಲ ಅಂತ ಅವ್ರಿಗೆ ಪ್ರಶ್ನೆನೂ ಕೇಳಿದ್ರು, ಯಾಕೆ ಆಗೋದಿಲ್ಲ ಅಂತ. ತಾವೇ ಪ್ರಧಾನಮಂತ್ರಿ ಆಗಲಿಲ್ಲ ಅಂದಮೇಲೆ ನಾನು ಮಂತ್ರಿ ಆಗಿ ಏನೂ ಪ್ರಯೋಜನ ಇಲ್ಲ, ಸಂಘಟನೆಯಲ್ಲಿ ನಿಮ್ಮ ಜೊತೆ ಅವಕಾಶ ಕೊಡಿ, ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿದ್ದೆ. ಅದು ಸುಮಾರು 2 ವರ್ಷಗಳ ನಂತರ ಅವರು ನನ್ನ ವರ್ಕಿಂಗ್ ಕಮಿಟಿಗೆ ತೆಗೆದುಕೊಂಡು AICಯ ಪ್ರಧಾನ ಕಾರ್ಯದರ್ಶಿಗಳು ಮಾಡಿ ಹಲವಾರು ರಾಜ್ಯಗಳ ಜವಾಬ್ದಾರಿಯನ್ನು ಕೊಟ್ಟರು. ಇದಕ್ಕಿಂತ ದೊಡ್ಡ ಸಾಧನೆ ಕಾಂಗ್ರೆಸ್ ಪಕ್ಷದಲ್ಲಿ ಬೇರೆ ಯಾವುದೂ ಇಲ್ಲ. ಕಾಂಗ್ರೆಸ್ ಪಕ್ಷವನ್ನು ಆಳುವಾಗ ತಿಳ್ಕೊಂಡಿರೋರು ಗೊತ್ತಾಗುತ್ತೆ ವರ್ಕಿಂಗ್ ಕಮಿಟಿ ಅಂದರೆ ಏನು ಮತ್ತು ಜನರಲ್ ಸೆಕ್ರೆಟರಿ ಆಗಿರ್ತಕ್ಕಂಥದ್ದು ಏನು ಅಂತ ಹೇಳಿ. ಮಂತ್ರಿ ಆಗಬೇಕು ಅನ್ನೋ ಆಸೆ ನನಗೆ ಯಾವತ್ತೂ ಇರಲಿಲ್ಲ. ಯಾಕಂದರೆ ನಾನು ಸಣ್ಣ ವಯಸ್ಸಲ್ಲೇ ಈ ಮಂತ್ರಿಗಳು ಇದೆಲ್ಲ ಭಾಳ ನೋಡಿಬಿಟ್ಟಿದ್ದೀನಿ. ಆದ್ದರಿಂದ ಪಕ್ಷದಲ್ಲಿ ಕೆಲಸ ಮಾಡುವಾಗ ಎಲ್ಲ ವರ್ಗದ ಜನರ ಜೊತೆಗೆ ನಾವು ಮಾತಾಡ್ಬೋದು, ಅದು ನೋವು ಏನು ಅನ್ನೋದು ಗೊತ್ತಾಗುತ್ತೆ, ಯಾವ ರೀತಿ ಅದಕ್ಕೆ ಸ್ಪಂದಿಸಬೇಕು, ಯಾವ ರೀತಿ ಹಮ್ಮಿಕೊಂಡು ಹೋಗಬೇಕು ಅನ್ನೋದು ಗೊತ್ತಾಗುತ್ತೆ. ಯಾಕಂದರೆ ಸರ್ಕಾರದಲ್ಲಿದ್ದಾಗ ಇರ್ತಕ್ಕಂಥ ಜನಗಳೇ ಬೇರೆ, ಪಕ್ಷದಲ್ಲಿದ್ದಾಗ ನಮ್ಮ ಎಕ್ಸ್ಪೋಜರ್ಸೇ ಬೇರೆ. ಆದ್ದರಿಂದ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಥರದ ವ್ಯಕ್ತಿಗಳನ್ನು ಸಹ ನಾವು ಪಕ್ಷದಲ್ಲಿ ಇಟ್ಕೊಂಡಿರ್ತೀವಿ. ಅದೊಂದು ಒಳ್ಳೆಯ ಅನುಭವ. ಸರ್, ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ಸು ಜನಪರವಾದ ನಾಯಕನನ್ನು ನೀಡಿದೆ, ದಕ್ಷ ನಾಯಕನನ್ನು ಕೂಡ ನೀಡಿದೆ. ಬಟ್ ಈ ವಿಚಾರದಲ್ಲಿ ಸ್ವಲ್ಪ ಭಿನ್ನವಾಗಿ ಈ ಸಲ ನಡ್ಕೊಳ್ತು ಅಂತ. ಹೇಗೆ ಅಂತಂದರೆ, ಒಬ್ಬ ಅಪಾರವಾದ ಓದು, ವೈಚಾರಿಕ ಪ್ರಜ್ಞೆ ಇರುವಂತಹ ನಾಯಕನಿಗೆ ಕರ್ನಾಟಕದಲ್ಲಿ ಇದೇ ಮೊದಲ ಬಾರಿಗೆ ಸ್ಥಾನ ನೀಡಿದ್ದಾರೆ ಅನ್ನುವ ವಿಶ್ಲೇಷಣೆ ರಾಜಕೀಯದಲ್ಲಿ ಆಗಿದೆ. ಸೊ ಹೇಗೆ ಸರ್ ಇದನ್ನು? ಈಗ ಕರ್ನಾಟಕ ರಾಜ್ಯದಲ್ಲಿ ಅಂದರೆ ನಾನು ಅಖಿಲ ಭಾರತ ಮಟ್ಟದಲ್ಲಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಾನು ಅಲ್ಲಿ ಹೋದಾಗ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಇತ್ತು. ಆಗ ಇಡೀ ರಾಷ್ಟ್ರಗಳಂದರೆ ರಾಜಸ್ಥಾನ್, ಪಂಜಾಬ್, ಹಿಮಾಚಲ್ ಪ್ರದೇಶ್, ಹರಿಯಾಣ ಮತ್ತು ಬಿಹಾರ್ ಈ ರಾಜ್ಯಗಳಲ್ಲೆಲ್ಲ ಕೆಲಸ ಮಾಡೋ ಪರಿಸ್ಥಿತಿ ಬಂತು. 2004ನೇ ಇಸ್ವಿನಲ್ಲಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅಲ್ಲಿ ಒಳ್ಳೆಯ ಫಲಿತಾಂಶಗಳು ಬಂದ ನಂತರ ಸೋನಿಯಾ ಗಾಂಧಿಯವರು ಹೇಳಿದಾಗಲೂ ಆಗಲೂ ಸಹ ನಾನು ಪಾರ್ಲಿಮೆಂಟ್ ಕಂಟೆಸ್ಟ್ ಮಾಡ್ಬೋದು, ಆಗಲೂ ಸಹ ಹೇಳಿದ್ರು. ನಾನು ಹೇಳಿದೆ, ಅವರೇ ಹೇಳಿದ್ರು ಪಾರ್ಟಿನಲ್ಲಿ ಯಾರು ಇಲ್ಲ ಕೆಲಸ ಮಾಡಬೇಕು ಅಂತ. ಅದರಿಂದ ಪಾರ್ಟಿನಲ್ಲಿ ಕೆಲಸ ಮಾಡುವಾಗ ಅದು ಅನುಭವ ಮತ್ತು ಅದರದ್ದು ಇದೇ ಬೇರೆ. ಸರಿ, ಪ್ರಸ್ತುತ ರಾಜಕೀಯ ಸನ್ನಿವೇಶದ ಸಂದಿಗ್ಧತೆಗಳೇ ಬೇರೆ ಇದೆ. ಸೊ BJPಯನ್ನು ಭಾಳ ವೈಚಾರಿಕವಾಗಿ ಮತ್ತು ದಿಟ್ಟತನದಿಂದ ಎದುರಿಸಬಲ್ಲ ನಾಯಕ ಎನ್ನುವುದು ಬರೀ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಷ್ಟೇ ಅಲ್ಲದೆ ರಾಜ್ಯದ ಜನನಾಯಕರಿಗೂ BK ಹರಿಪ್ರಸಾದ್ ತೋರಿಸಿಕೊಡ್ತಾರೆ ಅನ್ನೋ ವಿಶ್ವಾಸ ಇದೆ. ಬಟ್ ಈ ಮಧ್ಯೆ ರಾಜ್ಯದಲ್ಲಿ ಎದ್ದಿರತಕ್ಕಂಥ ಹಿಜಾಬ್ ವಿವಾದ ಆಗ್ಬೋದು, ಶಿವಮೊಗ್ಗದಲ್ಲಿ ಯುವಕನ ಕೊಲೆ ಪ್ರಕರಣ ಆಗಿರ್ಬೋದು, ಮತ್ತು BJP ನಾಯಕರು ನೀಡ್ತಾ ಇರುವಂತಹ ಸಂವಿಧಾನ ವಿರೋಧಿ ಹೇಳಿಕೆಗಳಾಗಿರ್ಬೋದು, ಎಲ್ಲ ಒಂದು ಕಡೆ ಕರ್ನಾಟಕ ಉತ್ತರ ಪ್ರದೇಶ ಆಗ್ತಿದೆ ಅನ್ನುವ ಆತಂಕ ಎದುರಾಗಿದೆ. ತಾವು ಒಬ್ಬ ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕರಾಗಿ ಸರ್ಕಾರದ ನಡೆಯನ್ನು ಹೇಗೆ ನೋಡ್ತೀರಿ? ಈಗ ಭಾರತೀಯ ಜನತಾ ಪಾರ್ಟಿ ಅವರೇನಿದ್ರು ಪಾತ್ರಧಾರಿಗಳು. ಭಾರತೀಯ ಜನತಾ ಪಾರ್ಟಿಯ ಸೂತ್ರಧಾರಿಗಳು ಯಾರು ಅಂತ ಹೇಳಿದ್ರೆ, ಅಲ್ಲಿ ಹಾದಿನಪುರದಲ್ಲಿ ಒಂದು ಸಂಘ ಸಂಸ್ಥೆ, ಅದು ರಿಜಿಸ್ಟರ್ಡ್ ಆರ್ಗನೈಸೇಷನ್ ಅಲ್ಲ, ಅದಕ್ಕೆ ಸುಮಾರು ಸಂಘಟನೆಗಳು ಅದ್ರ ಜೊತೆ ಸೇರಿದೆ. ಅದಕ್ಕೆ ಸಂಘ ಪರಿವಾರ ಅಂತ ನಾವು ಕರಿತೀವಿ. ಇವರು ಯಾವತ್ತೂ ಸಹ ರಾಷ್ಟ್ರದ ಸಂವಿಧಾನವನ್ನು ಒಪ್ಕೊಂಡಿಲ್ಲ, ರಾಷ್ಟ್ರ ಧ್ವಜವನ್ನು ಒಪ್ಕೊಂಡಿಲ್ಲ, ರಾಷ್ಟ್ರ ಗೀತೆಯನ್ನು ಒಪ್ಕೊಳ್ಳೋಕ್ಕೆ ತಯಾರಿಲ್ಲ. ಇವರಿಗೆ ಸ್ವತಂತ್ರ ಹೋರಾಟದಲ್ಲಿ ಇವರು ಸಂಪೂರ್ಣವಾಗಿ ಬ್ರಿಟಿಷರ ಜೊತೆ ಇದ್ದಂಥದ್ದು. ಇತಿಹಾಸ ಭಾಳಷ್ಟು ಜನ ಮರ್ತೋಗಿದ್ದಾರೆ. ಈಗ ಪದೇ ಪದೇ ರಾಷ್ಟ್ರಭಕ್ತಿ, ರಾಷ್ಟ್ರ ಪ್ರೇಮ ಅನ್ನೋದು ಯಾಕೆ ಅಂತ ಹೇಳಿದ್ರೆ, ಅವರು ಸರ್ಟಿಫಿಕೇಟ್ ಹಾಕೋಬೇಕಾಗುತ್ತೆ, ನಾವು ರಾಷ್ಟ್ರಭಕ್ತರು. ಯಾಕಂದರೆ ಬ್ರಿಟಿಷರ ಜೊತೆ ಸೇರಿದವರು ಯಾರೂ ಸಹ ರಾಷ್ಟ್ರಭಕ್ತರು ಆಗಕ್ಕೆ ಸಾಧ್ಯ ಇಲ್ಲ, ರಾಷ್ಟ್ರದ್ರೋಹಿ. ಮೋಹನ್ ಕರಮ್ಚಂದ್ ಗಾಂಧಿಯವ್ರ ಜೊತೆ ಇದ್ದಾಗ, ಮೋಹನ್ ಕರಮ್ಚಂದ್ ಗಾಂಧಿಯವ್ರ ಜೊತೆ ಇದ್ದಾಗ, ಅವರು ಸ್ವತಂತ್ರ ಹೋರಾಟದಲ್ಲಿದ್ದಾಗ ಹೆಗಡೆವಾರ್ ಅವರು ಸಂಪೂರ್ಣವಾಗಿ ವಿರುದ್ಧ ಮಾಡಲಿಕ್ಕೆ ಕೊಟ್ಟಿದ್ದರು. ಮತ್ತು 1942ನೇ ಇಸ್ವಿನಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಸಹ ಬರ್ಕೊಂಡು ಬಂದಿದ್ದರು, ನಾನು ಇದರಲ್ಲಿ ಪಾಲ್ಗೊಂಡಿಲ್ಲ ಅಂತೇಳಿ. ಇಡೀ ದೇಶ ಕ್ವಿಟ್ ಇಂಡಿಯಾ ಮೂವ್ಮೆಂಟಲ್ಲಿದ್ದಾಗ ಭಾರತೀಯ ಜನತಾ ಪಾರ್ಟಿ ಇರಲಿಲ್ಲ. ಭಾರತೀಯ ಜನತಾ ಪಾರ್ಟಿ RSS ಮತ್ತು ಹಿಂದೂ ಮಹಾಸಭಾ ಹೊರಗಡೆ ಇದೆ. ಆದ್ದರಿಂದ ಭಾರತೀಯ ಜನತಾ ಪಾರ್ಟಿಯವರು ಈಗೇನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೇರವಾಗಿ ಗಾಂಧಿಯವ್ರನ್ನ ವಿರುದ್ಧ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗಲೂ ಸಹ
ಅವರ ಕೊಲೆ ಆಗಿದೆ ಅಂತ ಅವ್ರು ಯಾರೂ ಸಹ ಹೇಳೋದಿಲ್ಲ. ವಧೆ ಆಗಿದೆ ಅಂತ ಹೇಳ್ತಾರೆ. ಕಂಸ ವಧೆ ಆಯ್ತಲ್ಲ, ಆ ಥರ ವಧೆ ಮಾಡಿದ್ದಾರೆ ಅಂತ ಹೇಳಿ. ಇಲ್ಲಿಯೂ ಸಹ ಗೋಡ್ಸೆನ ಅವರು ಉಗ್ರವಾದಿ ಅಂತ ಹೇಳಲಿಕ್ಕೆ ತಯಾರಿಲ್ಲ. ಆದ್ದರಿಂದ ರಾಷ್ಟ್ರ ಕವಲು ದಾರಿನಲ್ಲಿ ನಿಂತಿದೆ. ಒಂದು 1947 ಇಸ್ವಿನಲ್ಲಿ ಮಹಾತ್ಮ ಗಾಂಧಿಯವರ ಸಿದ್ಧಾಂತದ ಮೇಲೆ ಸರ್ವಧರ್ಮ ಸಮಭಾವ, ಇಲ್ಲಿ ಯಾವುದೇ ಭೇದ ಭಾವಗಳಿಲ್ಲ, ಎಲ್ಲರೂ ಸಹ ಸಮಾನರು ಅಂತ ಹೇಳಿ ಅದರ ಅನುಗುಣವಾಗಿ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನದ ಮೂಲಕ ಎಲ್ಲರೂ ಸಹ ಸಮಾನರ ಕಾಣ್ತಕ್ಕಂಥ ಒಂದು ಪ್ರಕ್ರಿಯೆ ಮತ್ತು ಒಂದು ಶುರುವಾಗಿತ್ತು. ಅದನ್ನು ಇವ್ರಿಗೆ ಕೆಲವರು ಆ ಒಂದು ಪ್ರಾಬಲ್ಯವನ್ನು ಸಾಧಿಸಲಿಕ್ಕೋಸ್ಕರ, ಸಮಾಜದ ಮೇಲೆ ಪ್ರಾಬಲ್ಯವನ್ನು ಸಾಧಿಸಲಿಕ್ಕೋಸ್ಕರ ಸಂವಿಧಾನ ವಿರುದ್ಧ ಮಾಡ್ತಾರೆ. ತ್ರಿವರ್ಣ ಧ್ವಜ ಅಂತಕ್ಕಂಥದ್ದು ಈ ರಾಷ್ಟ್ರದಲ್ಲಿರ್ತಕ್ಕಂಥ ಬಹುಸಂಸ್ಕೃತಿಯನ್ನು ಅದು ಪ್ರತಿನಿಧಿಸ್ತಕ್ಕಂಥ ತ್ರಿವರ್ಣ ಧ್ವಜ. ಇವ್ರಿಗೆ ಅದು ಬೇಕಾಗಿಲ್ಲ. ಇವ್ರಿಗೆ ಒಂದೇ ಒಂದು ಬಣ್ಣ ಬೇಕಾಗಿರೋದು, ಒಂದೇ ಒಂದು ಧರ್ಮ ಬೇಕಾಗಿರೋದು. ಅದರಿಂದ ತಮ್ಮ ಪ್ರಾಬಲ್ಯವನ್ನು ಬೆಳೆಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಸಾಮಾನ್ಯ ಮನುಷ್ಯನಿಗೆ ಗೊತ್ತಾಗಬೇಕಂದ್ರೆ ಸಮಯ ಬೇಕಾಗುತ್ತೆ. ಧರ್ಮದ ಹೆಸರಲ್ಲಿ ದುರ್ಬಲ ವರ್ಗದವ್ರನ್ನ ಸಂಪೂರ್ಣವಾಗಿ ಶೋಷಣೆ ಮಾಡಿರ್ತಕ್ಕಂಥದ್ದು 5,000 ವರ್ಷಗಳಿಂದ ನಾವು ನೋಡಿದ್ದೀವಿ. ಸಂವಿಧಾನ ಬಂದ ಮೇಲೆ ಧರ್ಮದ ಹೆಸರಲ್ಲಿ ಶೋಷಣೆ ಆಗ್ತಾ ಇಲ್ಲ. ದುರ್ಬಲ ವರ್ಗದವ್ರಿಗೂ ಸಹ ಏಳಿಗೆಗೆ ಅವಕಾಶ ಇದೆ ಅನ್ನೋದು ಸಂವಿಧಾನವನ್ನು ತೋರಿಸ್ಕೊಟ್ಟಿದೆ. ಓಕೆ ಸರಿ, ಬಟ್ ಈಗ ಸಂವಿಧಾನ ವಿರೋಧವಾಗಿ ಇವರು ನಡ್ಕೊಳ್ಳೋ ರೀತಿಯಿಂದ ತಾವು ಯಾವಾಗಲೇ ಹೇಳ್ತಾ ಇದ್ರಿ ಮಹಾತ್ಮ ಗಾಂಧಿ ಕಾಲದ್ದು ಅಂತ. ಬಟ್ ಮೋದಿಯವರು ಮತ್ತು ಈಗಿನ BJP ಸೊ ಏನೇ ಮುಖ ಮಾಡಿದ್ರು ಜವಾಹರ್ಲಾಲ್ ನೆಹರು ಕಡೆನೇ ಮುಖ ಮಾಡಿ ಬೊಟ್ಟು ಮಾಡಿ ಮಾತಾಡುತ್ತೆ ಸರ್. ಏನು ಸರ್ ಇದು? ಈ ರಾಷ್ಟ್ರವನ್ನು ಜವಾಹರ್ಲಾಲ್ ನೆಹರು ಅವ್ರನ್ನ ಈ ಜನ ಪ್ರಪಂಚದಲ್ಲಿ ಯಾವ ರೀತಿ ನೋಡ್ತಾರೆ ಅಂತ ಹೇಳಿದ್ರೆ, ಅವರು ಸತ್ತಾಗ ನ್ಯೂಯಾರ್ಕ್ ಟೈಮ್ಸಲ್ಲಿ ಬರೆದಿದೆ, ಆರ್ಕಿಟೆಕ್ಟ್ ಆಫ್ ಮಾಡರ್ನ್ ಇಂಡಿಯಾ ಈಸ್ ನೋ ಮೋರ್ ಅಂತ. ಅಂದರೆ ಈ ಆಧುನಿಕ ಭಾರತದ ನಿರ್ಮಾತ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅದು ಇಲ್ಲಿ ನಮ್ಮದು ಡ್ಯುಯಲ್ ಎಕಾನಮಿ ಇದೆ, ಅದು ಅಗ್ರಿಕಲ್ಚರ್ ಇಂಡಸ್ಟ್ರಿ ಎರಡೂ ಸೇರಿ ಮಾಡಿದಾಗ ಈ ರಾಷ್ಟ್ರ ಸ್ವಾವಲಂಬಿ ಆಗಬೇಕು ಅಂತೇಳಿ. ಈಗ ಏನು ನರೇಂದ್ರ ಮೋದಿ ಆತ್ಮನಿರ್ಭರ್ ಅಂತಾರೆ, ಇವ್ರದ್ದು ಆತ್ಮನಿರ್ಭರ್ ಇರ್ತಕ್ಕಂಥ ಆಸ್ತಿ ಮಾಡ್ತಕ್ಕಂಥದ್ದು. ನೆಹರೂರ ಆತ್ಮನಿರ್ಭರ್ ಏನು ಅಂತ ಹೇಳಿದ್ರೆ ಪಬ್ಲಿಕ್ ಸೆಕ್ಟರ್ ಮೂಲಕ, ಸಾರ್ವಜನಿಕ ಉದ್ಯಮಗಳ ಮೂಲಕ ಸರ್ಕಾರದ ಸ್ವಾಮ್ಯದ ಕಾರ್ಖಾನೆಗಳನ್ನು ಪ್ರಾರಂಭ ಮಾಡಿದರು. ಹಲವಾರು ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡಿ ಎಲ್ರಿಗೂ ಸಹ ಅವಕಾಶ ಮಾಡಿ ಒಂದು ಅವರ ಕಾಲ ಮೇಲೆ ನಿಲ್ತಕ್ಕಂಥ ಒಂದು ಭದ್ರ ಬುನಾದಿಯನ್ನು ಹಾಕೊಟ್ಟಂಥವ್ರು ನೆಹರೂರವರು. ನರೇಂದ್ರ ಮೋದಿಯವರು 7 ವರ್ಷದಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಏನು ಆಸ್ತಿ ಸಂಪಾದನೆ ಮಾಡಿದ್ರು ನಮ್ಮ ಪೂರ್ವಜರು ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ನೀವೊಂದು ಸಾಮಾನ್ಯ ಸಮಾಜದಲ್ಲಿ ಪಿತ್ರಾರ್ಜಿತ ಸ್ವತ್ತನ್ನು ಮಾಡಿದಾಗ ಜನ ಏನಂತಾರೆ ಅಂತ ಹಳ್ಳಿ ಭಾಷೆ ಮೇಲೆ ನಾವು ಹೇಳೋಕೆ ತಪ್ಪಾಗುತ್ತೆ. ಆ ಕೆಲಸ ನರೇಂದ್ರ ಮೋದಿಯವರು ಮಾಡ್ತಾ ಇದ್ದಾರೆ. ಸರಿ, ಈಗ ಮತ್ತೆ ಕರ್ನಾಟಕ ರಾಜಕಾರಣವಾಗಿ ನೋಡೋದಾದರೆ, ಶಿವಮೊಗ್ಗ ಪ್ರಕರಣದಲ್ಲಿ ಯುವಕನ ಹತ್ಯೆ ಆಯಿತು, ಬೇರೆ ಬೇರೆ ಕೋಮು ಒಂಥರ ಬಣ್ಣಗಳು ಸೃಷ್ಟಿಯಾದವು. ಬಟ್ ಆ ಸಂದರ್ಭದಲ್ಲಿ ತೇಜಸ್ವಿ ಸೂರ್ಯ ಅವರು ಕರ್ನಾಟಕಕ್ಕೆ ಕೇರಳ ಮಾದರಿಯ ಭಯೋತ್ಪಾದನೆಯನ್ನು ಹುಟ್ಟಾಕ್ತಾ ಇದ್ದಾರೆ ಅಂತ ಹೇಳಿಕೆ ಕೊಟ್ಟರು. ಸೊ ಇದನ್ನು ಹೇಗೆ ಇದೆಲ್ಲ ಕೆಲವರೆಲ್ಲ ವೈಟ್ ಕಾಲರ್ ಕ್ರಿಮಿನಲ್ಸ್ ಆಗಿದ್ದಾರೆ. ಭಯೋತ್ಪಾದಕರು ಬೇರೆ, ಈ ವೈಟ್ ಕಾಲರ್ ಕ್ರಿಮಿನಲ್ಸ್ ಇರ್ತಾರೆ ನೋಡಿ. ನೀವು ಅದು ಶಿವಮೊಗ್ಗ ಇರ್ಬೋದು, ದಕ್ಷಿಣ ಕನ್ನಡದಲ್ಲಿ 24 ಜನಗಳ ಕೊಲೆ ಇರ್ಬೋದು, ಅಥವಾ ಪರೇಶ್ ಮೇಸ್ತ್ರ ಇರ್ಬೋದು, ಮಡಿವಾಳನ್ನ ಸಂತೋಷ್ ಮಡಿವಾಳ, ಈ ಪ್ರಕರಣಗಳು ನೋಡಿದಾಗ ಭಾರತೀಯ ಜನತಾ ಪಾರ್ಟಿಗೆ ಸಿಗ್ತಕ್ಕಂಥದ್ದು ದಲಿತರು ಮತ್ತು ಹಿಂದುಳಿದ ವರ್ಗದವರೇ ಸಹಾಯಕ್ಕೆ ಸಿಕ್ಕೋದು. ಸತ್ತಿರೋರೆಲ್ಲ ದಲಿತರು, ಹಿಂದುಳಿದವರು, ಅವ್ರ ಪ್ರಾಣದ ಬಗ್ಗೆ ಇವ್ರಿಗೆ ಬೆಲೆ ಇಲ್ಲ. ಇವರು ತಮ್ಮ ಸ್ವಾರ್ಥಕ್ಕೋಸ್ಕರ ಈ ಅಮಾಯಕರನ್ನ ಬಲಿ ಕೊಡ್ತಾ ಇದ್ದಾರೆ. ಯಾಕಂದರೆ ಅವ್ರಿಗೆ ಸ್ವಲ್ಪ ವಿಚಾರಗಳು ಮತ್ತು ಅವ್ರಿಗೆ ಜಾಗೃತಿ ಇಲ್ಲ, ಅಷ್ಟೊಂದು ಅರಿವಿಲ್ಲ. ಅವರನ್ನು ತಪ್ಪು ದಾರಿಗೆ ಎಳ್ಕೊಂಡು ನೀವು ಸ್ವಾರ್ಥಕ್ಕೋಸ್ಕರ ಈಗಾಗಲೇ ನೀವು ಸತ್ತಿರ್ತಕ್ಕಂಥ ಸಂಖ್ಯೆಗಳು ಜೈಲಿಗೆ ಹೋಗಿರ್ತಕ್ಕಂಥವ್ರು ನೋಡಿ 99.9% ಎಲ್ಲ ದಲಿತರು ಮತ್ತು ಹಿಂದುಳಿದ ವರ್ಗ. ಇವರ ಜೀವನದ ಬಗ್ಗೆ ಅವ್ರಿಗೆ ಕಾಳಜಿ ಇಲ್ಲ, ಇವರ ಜೀವದ ಬಗ್ಗೆ ಕಾಳಜಿ ಇಲ್ಲದೆ ಇರ್ತಕ್ಕಂಥವ್ರೆ ಇವರೆಲ್ಲ. ಮತ್ತು ಇವರ ಅಮಾಯಕರನ್ನೆಲ್ಲ ಸಾಯಿಸ್ತಾ ಇದ್ದಾರೆ ನೋಡಿ. ಇದ್ರ ಬಗ್ಗೆ 1-2 ದಿವಸ ಹಾರಾಡ್ತಾರೆ. ಇವಾಗಲೂ ಸಹ ಪರೇಶ್ ಮೇಸ್ತಾ 5 ವರ್ಷ ಆಗೋಯ್ತು, ಎನ್ಕ್ವೈರಿ ಆಗಿಲ್ಲ. 24 ಜನ ದಕ್ಷಿಣ ಕರಾವಳಿ ಪ್ರದೇಶದಲ್ಲಿ ಸತ್ತೋದು. ಅವ್ರ ಪರಿಸ್ಥಿತಿ ಏನು ಅಂತ ಏನಿಲ್ಲ. ಚುನಾವಣೆ ಸಂದರ್ಭದಲ್ಲಿ ಇವ್ರನ್ನೆಲ್ಲ ಹರಿಕೆ ಕುರಿ ಮಾಡಿ ಗೆದ್ದು ಮಜಾ ಮಾಡ್ತಕ್ಕಂಥದ್ದು. ಇವ್ರ ಮಕ್ಕಳು ಮಾತ್ರ ಎಲ್ಲ ಫಾರಿನಲ್ಲೆಲ್ಲ ಓದ್ಕೊಂಡಿದ್ದಾರೆ, ಈ ಮಕ್ಕಳು ಮಾತ್ರ ಜೈಲಲ್ಲಿ ಇರ್ತಾರೆ. ಸರ್, ಈಗ ತಾವು ಹೇಳ್ತಾ ಇದ್ರಿ ಇದೇ ಏನು ತೇಜಸ್ವಿ ಸೂರ್ಯನ ಬಗ್ಗೆ ನೋಡೋದಾದರೆ
ಸಂವಿಧಾನ ವಿರೋಧಿ ಹೇಳಿಕೆಗಳನ್ನು ಕೊಡ್ತಾರೆ. ಬಟ್ ಇಂದಿನ ಜನಪರ ಆಯ್ಕೆಗಳು ಹೇಗಿದ್ದಾವಂತ ನಾವು ನೋಡಿದಾಗ ತಾವು ಲೋಕಸಭಾ ಚುನಾವಣೆಯಲ್ಲಿ ಅವ್ರ ವಿರುದ್ಧನೇ ಸ್ಪರ್ಧಿಸಿ ಒಬ್ಬ 28 ವರ್ಷದ ಯುವಕ ಅವನ ವಿರುದ್ಧ ಸೋತ್ರಿ. ಸೊ ಆ ಸಂದರ್ಭದಲ್ಲಿ ನಿಮ್ಮ ಮನಸ್ಸಿಗೆ ಹೇಗೆ ಅನಿಸ್ತು? ಅಂದರೆ ನಮ್ಮ ರಾಜಕೀಯ ಅದು ಜನಪರ ಆಯ್ಕೆಗಳು ಹೇಗಿದ್ದಾವೆ ಅಂತ. ಇರಲಿ, ಅದು ನೋಡಿ, ಇದು ಬ್ಯಾಂಗ್ಳೂರು ದಕ್ಷಿಣ ಕ್ಷೇತ್ರದಲ್ಲಿ ಒಂದೇ ಒಂದು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಇಲ್ಲ, ಮತ್ತು ಅದು ಮೇಲ್ಜಾತಿ ವರ್ಗದವರ ಪ್ರಾಬಲ್ಯ ಇರ್ತಕ್ಕಂಥ ಕ್ಷೇತ್ರ. ಅದಲ್ಲದೆ ಅದು ಸುಮಾರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷ ಗೆದ್ದಿರಲಿಲ್ಲ. ಪ್ರಶ್ನೆ ಅವ್ರು 23 ನನಗೆ 60 ವರ್ಷ ಅನ್ನೋ ಪ್ರಶ್ನೆ ಬರುವುದಿಲ್ಲ. ಭಾರತೀಯ ಜನತಾ ಪಾರ್ಟಿಯಲ್ಲಿ ನರೇಂದ್ರ ಮೋದಿಯವರ ಚುನಾವಣೆ ನಿಲ್ತಾರೆ ಅಂದಾಗ ನಾನು ರೇಣುಕಾ ಚೌಧರಿ ಅಂತೇಳಿ ತೆಲಂಗಾಣದಲ್ಲಿ ಚುನಾವಣೆ ನಿಲ್ತಾರೆ, ಅಲ್ಲಿ ಅಬ್ಸರ್ವರ್ ಇದ್ದ, ಅಲ್ಲಿ ಹೋಗ್ತಾರೆ, ಏರ್ಪೋರ್ಟಿಂದ ವಾಪಸ್ ಬಂದವನು. ನರೇಂದ್ರ ಮೋದಿ ಆದರೆ ನಿಂತ್ಕೊಳ್ಳೋಣ ಅಂತೇಳಿ ಅಲ್ಲಿ ಒಂದು ತಪ್ಪು ಮಾಡಿದೆ. ನಾನು ನರೇಂದ್ರ ಮೋದಿ ನಿಲ್ಲಿಲ್ಲ ಅಂದರೆ ನಾನು ನಿಲ್ಲಲ್ಲ ಅಂತ ಹೇಳಬೇಕಾಗಿತ್ತು. ಬಟ್ ಬಂದಾಯ್ತಲ್ಲ ಅಂತ ಹೇಳಿ ನಿಂತಾಯ್ತು. ವಯಸ್ಸಲ್ಲಿ ಅದೇನು ಲೆಕ್ಕಕ್ಕೆ ಬರೋದಿಲ್ಲ. ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಫೈಟ್ ಅಲ್ಲ, ಅಂದ್ರೆ ಜನರ ಆಯ್ಕೆಗಳು ಭಿನ್ನವಾಗಿದಾವ ಅಂತ. ಹೇಗೆ ಜನರ ಆಯ್ಕೆ ಏನಾಗುತ್ತೆ ಅಂದರೆ, ಜನರನ್ನ ಭಾವನಾತ್ಮಕವಾಗಿ ನೀವು ಕೆರಳಿಸಿದಾಗ ಅದಕ್ಕೇನು ಮಾಡೋಕ್ಕಾಗೋದಿಲ್ಲ. ಭಾವನೆಗಳ ಮೇಲೆ ಚುನಾವಣೆ ನಡೀತಾ ಇರುವಾಗ ನಾವು ಆ ಭಾವನೆಗಳ ಮೇಲೆ ನಾವು ಚುನಾವಣೆ ಮಾಡಿಲ್ಲ ಕಾಂಗ್ರೆಸ್ ಪಕ್ಷ. ನಾವು ಸಂವಿಧಾನದ ಚೌಕಟ್ಟಿನಲ್ಲಿ ಜನಪರ ಕಾಳಜಿ ಇಟ್ಕೊಂಡು ಮಾಡಿರ್ತಕ್ಕಂಥ ಕೆಲಸಗಳೇ ವಿನಃ ಭಾವನಾತ್ಮಕ ವಿಚಾರಗಳನ್ನು ತೆಗೆದುಕೊಂಡು ಅದಕ್ಕೆ ತಲೆಯೆಲ್ಲ ಬಿಡೋದಿಲ್ಲ. ಆ ಚುನಾವಣೆ ಸಂದರ್ಭದಲ್ಲಿ ಭಾವನೆಗಳನ್ನು ಕೆರಳಿಸಿ ಮಾಡ್ತಕ್ಕಂಥದ್ದು. ಇವರೇನಾದರೂ ಈಗ 7 ವರ್ಷ ಆಯಿತು, 7 ವರ್ಷದಲ್ಲಿ ಸಾಧನೆ ಅಂತ ಏನಾದರೂ ಹೇಳಕ್ಕೆ ಏನಾದರೂ ಇದೆಯಾ ಅವ್ರಿಗೆ? ನಾವಾದರೂ 7 ವರ್ಷ ಬಿಟ್ಬಿಡಿ, 73 ವರ್ಷ ಬಿಟ್ಬಿಡಿ, 135 ವರ್ಷದಿಂದ ಕಾಂಗ್ರೆಸ್ ಪಕ್ಷದ ಹೋರಾಟ ಏನು ಅಂತ ನಾವು ಹೇಳ್ಬೋದು. ಇವರು ಹಿಂದುತ್ವದ ಹೋರಾಟ ಅದು ಹೇಳಿ ಏನು ಮಾಡಿದ್ದಾರೆ ಅಂತೇಳಿ. ಹಿಂದುತ್ವದ ಹೋರಾಟ ಕೇವಲ ಕಪಿಮುಷ್ಟಿಯಷ್ಟು ಇರ್ತಕ್ಕಂಥ ಕೆಲವು ಜಾತಿಗಳ ಪ್ರಾಬಲ್ಯತೆಗೋಸ್ಕರ ಮಾಡ್ತಾ ಇದ್ದಾರೆ ವಿನಃ ಸರ್ವ ಜನಾಂಗದ ಶಾಂತಿಯ ತೋಟದ ಶಾಂತಿಯನ್ನು ಕೆಡೋಕೆ ಮಾಡ್ತಾರೆ. ಸರ್, ಈಗ ತಾವು ಮೊನ್ನೆ ಈಶ್ವರಪ್ಪನ ವಿರುದ್ಧ ಹೋರಾಟ ಕೂಡ ಮಾಡಿದ್ರಿ. ಸೊ ತಾವೊಂದು ಯಾವುದೋ ಮಾಧ್ಯಮದಲ್ಲಿ ಮಾತಾಡ್ತಾ ಬಚ್ಚಲಬಾಯಿ ಈಶ್ವರಪ್ಪ ಅಂತಲೂ ಕೂಡ ಕಠೋರವಾಗಿಯೂ ವಿರೋಧಿಸಿದ್ರಿ. ಮತ್ತು ಮೋದಿ ಬಗ್ಗೆ ಬ್ಲಡ್ ಬಗ್ಗೆ ಮಾತಾಡಿದ ಟ್ವೀಟ್ ಕೂಡ ತುಂಬ ಅಂದರೆ ಚರ್ಚೆ ಆಗ್ತಾ ಇದೆ. ಸೊ ಈಶ್ವರಪ್ಪ ರಾಜಕಾರಣ ತಾವು ಹೇಗೆ ನೋಡ್ತೀರಿ ಅಂತ ಪ್ರಸ್ತುತ ಸಂದರ್ಭದಲ್ಲಿ? ಈಶ್ವರಪ್ಪ ಒಬ್ಬ ಪಾತ್ರಧಾರ. ಅವ್ರ ಸೂತ್ರಧಾರಗಳು ಏನು ನಾಗ್ಪುರಲ್ಲಿದ್ದಾರೆ, ಅವ್ರು ಹೇಳ್ತಾರೆ, ಅದನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಹೋಗ್ತಾರೆ. ಮತ್ತು ಆಗಿದ್ದಂಥ ಸ್ವತಂತ್ರ ಪೂರ್ವದಲ್ಲಿ ಅದು 2014 ಇಲ್ಲಾಂದರೆ ಈಗ ಕೆಲವು ಗುಜರಾತಲ್ಲಿ 30 ವರ್ಷದಿಂದ ಇದೆ, 20 ವರ್ಷದಿಂದ ಮಧ್ಯಪ್ರದೇಶದಲ್ಲಿದೆ ಈ ಭಾರತೀಯ ಜನತಾ ಪಾರ್ಟಿ. ಅಧಿಕಾರಕ್ಕೆ ಬರೋದಕ್ಕಿಂತ ಮೊದಲು ಇವರು ಒಂದು ರೀತಿ ಇದ್ದರು. ಮೊದಲು ಈ RSS ಅವ್ರು ನೋಡ್ತಾ ಇದ್ದಾರೆ, ಒಂದು ಮೊಸರನ್ನದಲ್ಲೇ ಖುಷಿ ಆಗ್ಬಿಡೋದು. ಈಗಲೂ ಅವ್ರನ್ನ ವೆಸ್ಟ್ ಬೆಂಗಾಲಲ್ಲಿ ಚುನಾವಣೆಯಲ್ಲಿ ನೋಡಿದೆ, ಎಲ್ಲರೂ ಸಹ ಅಲ್ಲಿ ಒಂದೇ ಒಂದು 5 ಸ್ಟಾರ್ ಹೋಟೆಲ್ ಖಾಲಿ ಇರಲಿಲ್ಲ. BJP ಅವರು RSS ಅವರಿಂದ. ಅಂದರೆ ಅವ್ರು ಏನು ಒಂದು ಅವರ ಸಿದ್ಧಾಂತ ಭಾಳ ದೊಡ್ಡ ಸಿದ್ಧಾಂತ ಅಂದ್ಕೊಂಡು ಬಂದರು, ಒಂದು ಸರಿ ಅಧಿಕಾರಕ್ಕೆ ಬಂದಾಗ ಎಲ್ಲರೂ ಸಹ ಎಕ್ಸ್ಪೋಸ್ ಆಗ್ತದೆ. ಆದ್ದರಿಂದ ದೊಡ್ಡ ವಿಚಾರ ಅಲ್ಲ. ಸ್ವಲ್ಪ ಜನಕ್ಕೆ ತಿಳ್ಕೊಳ್ಳೋದು ಸ್ವಲ್ಪ ಕಾಯಬೇಕು. ಅಷ್ಟರೊಳಗಡೆ ಭಾಳಷ್ಟು ಅನಾಹುತಗಳು ಈ ದೇಶಕ್ಕಾಗೋದು. ಓಕೆ ಸರ್, ಬಟ್ ಈಗ ಕೋಮುವಾದದ ಬಗ್ಗೆ ಗಟ್ಟಿ ದನಿಯಲ್ಲಿ ಮುಲಾಜಿಲ್ಲದೆ ಮಾತನಾಡುವ ನಿಮ್ಮ ಭರವಸೆ ಇದೆಯಲ್ಲ, ಅದು ರಾಜಕಾರಣದ ಕೇಂದ್ರವಾಗಿ ನೋಡಿದ್ರೆ ಈ ಹೊತ್ತಲ್ಲಿ ನಿಮಗೆ ಮತ್ತು ನಿಮ್ಮ ಪಕ್ಷಕ್ಕೆ ಲಾಭ ತಂದು ಕೊಡುತ್ತೆ ಅನ್ಸುತ್ತಾ ಸರ್? ಲಾಭ ನಷ್ಟದ ಪ್ರಶ್ನೆ ಅಲ್ಲ. ಚುನಾವಣೆ ಬರುತ್ತೆ, ಹೋಗುತ್ತೆ. ನಾವೇನಾದರೂ ಗಟ್ಟಿಯಾಗಿ ಹೇಳಿಲ್ಲ ಅಂತ ಹೇಳಿದರೆ ರಾಷ್ಟ್ರದ ಸ್ವತಂತ್ರಕ್ಕೆ ಧಕ್ಕೆ ಆಗುತ್ತೆ, ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಆಗುತ್ತೆ, ಸಂವಿಧಾನಕ್ಕೆ ಧಕ್ಕೆ ಆಗುತ್ತೆ, ತ್ರಿವರ್ಣ ಧ್ವಜಕ್ಕೆ ಧಕ್ಕೆ ಆಗುತ್ತೆ, ರಾಷ್ಟ್ರಗೀತೆಗೆ ಧಕ್ಕೆ ಆಗುತ್ತೆ. ಕೆಲವು ಸಂದರ್ಭದಲ್ಲಿ ನಾವು ಸೋಲ್ಬೋದು, ಈಗ ಸೋತಿದ್ದೀವಿ. ಆದರೆ ಕಾಂಗ್ರೆಸ್ ಪಕ್ಷ ಯಾವ ಕಾರಣಕ್ಕೋಸ್ಕರ ಸೈದ್ಧಾಂತಿಕವಾಗಿ ನಿಂತಿದೆ ಅನ್ನೋದು ಬೇಕು ಅನ್ನೋದಿದ್ದರೆ ನಾವು ಗಟ್ಟಿಯಾಗಿ ಗೆಲ್ಲಬೇಕಾಗುತ್ತೆ. ಓಟ್ ಮುಖ್ಯ ಅಲ್ಲ, ರಾಷ್ಟ್ರ ಮುಖ್ಯ. ಸರ್, ಈಗ ಇನ್ನೊಂದು ಯಡಿಯೂರಪ್ಪನ ಬಗ್ಗೆ ನಾವು ವಿಚಾರ ಮಾಡೋದಾದರೆ, ಈ BJPಯಲ್ಲಿ ಯಡಿಯೂರಪ್ಪನವರು ಇತ್ತೀಚೆಗೆ ತುಂಬ ಮೌನಕ್ಕೆ ಸರಿದ್ಬಿಟ್ರು ಅಂತ. ಬಟ್ ಆ ತಲೆಮಾರಿನ ರಾಜಕಾರಣ ಮುಗೀತು ಅಂತ ಅರ್ಥನಾ, ಅಥವಾ ಅದನ್ನು ಹೇಗೆ ನೋಡ್ತೀರಿ? ಈಗ ಅವ್ರನ್ನ ಇನ್ನೂ ಮಾರ್ಗದರ್ಶಕ ಮಂಡಳಿ ಕಳಿಸಿಲ್ಲ. ಇವರು ಅಡ್ವಾಣಿ, ಮುರಳಿ ಮನೋಹರ್ ಜೋಶಿನೇ ಬಿಟ್ಟಿಲ್ಲ. ಜಶವಂತ್ ಸಿನ್ಹಾ, ಲಾಲ್ಕೃಷ್ಣ ಅಡ್ವಾಣಿ ಮತ್ತು ಜಸ್ವಂತ್ ಸಿಂಗ್ ಇವ್ರನ್ನೆಲ್ಲ ಕಂಪ್ಲೀಟ್ ಮಾರ್ಗದರ್ಶಕ ಮಂಡಳಿ ಕಳಿಸಿದ್ದಾರೆ. ಇವ್ರನ್ನೂ ಮಾರ್ಗದರ್ಶಕ ಮಂಡಳಿ ಕಳ್ಸೋಕ್ಕೆ ಪ್ರಯತ್ನ ಮಾಡಿದ್ರು, ಒಪ್ಪಲಿಲ್ಲ. ಅದಕ್ಕೆ IT ರೈಡ್ ಮಾಡ್ತಿದ್ವಿ. ಕೇವಲ ಕಾಂಗ್ರೆಸ್ ಪಕ್ಷದವ್ರು ಮಾತ್ರ IT ಅಲ್ಲ, ಇವ್ರ ವಿರುದ್ಧ ಅವ್ರ ಪಾರ್ಟಿಯವರು ಇದ್ರೂ ಸಹ IT ರೈಡ್ ಮಾಡಿಸ್ತಾರೆ. ಅದನ್ನು ಯಡಿಯೂರಪ್ಪನವರು ಎಷ್ಟು ಭ್ರಷ್ಟರು ಅಂತೇಳಿ ಗೊತ್ತಾಗಿದೆ ಅವರಿಗೆ. ಅದಕ್ಕೆ ಯಡಿಯೂರಪ್ಪನವ್ರು ತೆಗೆದಿರೋದು.
ಏನು ಯಡಿಯೂರಪ್ಪನವರು ಯಾವುದಾದ್ರು ಒಂದು ಕಾರಣ ಬೇಕಲ್ಲ, ಈಗ ಸುಮ್ಮನೆ ತೆಗೆದು ಬಸವರಾಜ ಬೊಮ್ಮಾಯಿ ಮಾಡ್ತಾರಾ? ಅವ್ರಿಗೆ ಗೊತ್ತಾಗಿದೆ ಇಂಟರ್ನಲ್ಲಿ ಇವ್ರು ಭಾಳ ಬರಷ್ಟು, ಅದಕ್ಕೋಸ್ಕರ ತೆಗೆದಿದ್ದಾರೆ. ಅದಕ್ಕೆ ಯಡಿಯೂರಪ್ಪನವರು ಮಾತಾಡ್ತಾರೆ, ಏನಾದರೂ ನಾನು ಮಾತಾಡಿದ್ರೆ ಇಡಿ ರೈಡ್ ಆಗುತ್ತೆ ಅಂತ ಅವ್ರು ಸುಮ್ಮನೆ. ಸೊ ಅವ್ರು ತೆಗೆದ್ರ ಉದ್ದೇಶ ನಮ್ಮ ಕಾರ್ಯ ಯಡಿಯೂರಪ್ಪ ಮೂಲಕ ಆಗ್ತಿಲ್ಲ, ಸೊ ಬಸವರಾಜ ಬೊಮ್ಮಾಯಿ ಮೂಲಕ RSS ಕಾರ್ಯ ಆಗುತ್ತೆ ಅಂತ ಇರ್ಬೋದಾ? ಇಲ್ಲ, ಬಸವರಾಜ ಬೊಮ್ಮಾಯಿಗಾದರೂ ಅವರ ಹಿನ್ನೆಲೆ ಸ್ವಲ್ಪ ಸಮಾಜವಾದಿ ಹಿನ್ನೆಲೆ ಕೂಡ ಇದೆ, ಅವ್ರ ತಂದೆ ಹಿನ್ನೆಲೆ ಎಲ್ಲ ಇದೆ. ಯಡಿಯೂರಪ್ಪ ಹಾರ್ಡ್ ಕೋರ್ ಆವಿನಪುರದ ಪ್ರಚಾರಕ ಅವರು, ಆದ್ದರಿಂದ ಅವರಿಂದನೇ ಜಾಸ್ತಿ ಬೆನಿಫಿಟ್ ಆಗೋದು. ಈಗ ಪ್ರಜಾಪ್ರಭುತ್ವದಲ್ಲಿ ಬಹುಸಂಖ್ಯಾತರ ಆಸಕ್ತಿಯನ್ನು ಕಾಪಾಡ್ತಕ್ಕಂಥ ಕೆಲಸ ಅಲ್ಲ. ಪ್ರಜಾಪ್ರಭುತ್ವದಲ್ಲಿ ತಮ್ಗೆ ಹೇಳಿದಾಗೆ ಸಮಾಜದಲ್ಲಿರ್ತಕ್ಕಂಥ ಕಟ್ಟಕಡೆ ವ್ಯಕ್ತಿಗೂ ಸಹ ಅವ್ನ ಕಾಲ ಮೇಲೆ ನಿಲ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಇವರು ಅಧಿಕಾರಕ್ಕೆ ಬಂದ ಮೇಲೆ ಬರೀ ಪ್ರಬಲ ಜಾತಿಗಳಿಗೆ ಮಠಗಳಿಗೆ ಕೊಡ್ತಾ ಇರ್ತಕ್ಕಂಥ ಹಣಗಳು ನೋಡಿದಾಗ ಅದು ಇಡೀ ಶೂದ್ರ ಸಮುದಾಯ ಮತ್ತು ದಲಿತ ಸಮುದಾಯಕ್ಕೆ ಸೇರಿದಾಗಲೂ ಸಹ ಒಂದು ಸಮುದಾಯಕ್ಕೆ ಕೊಡ್ತಕ್ಕಂಥ ಹಣ ಇಷ್ಟು ಸಮುದಾಯಕ್ಕೂ ಸಹ ಕೊಡ್ತಾ ಇದೆ. ಅಂದರೆ ಇವರು ಭಾಳಷ್ಟು ಯೋಚನೆ ಮಾಡಿ ದುರ್ಬಲ ವರ್ಗದವ್ರನ್ನ ಯಾವ ರೀತಿ ಮುಗಿಸ್ಬೇಕು ಅನ್ನೋ ರೀತಿಯಲ್ಲಿ ಇವರು ನಡ್ಕೊಳ್ತಾ ಇದ್ದಾರೆ. ಯಡಿಯೂರಪ್ಪನವರು ಏನು ಕಮ್ಮಿ ಅಲ್ಲ, ಬಸವರಾಜ ಬೊಮ್ಮಾಯಿನವರು ಅದೇ ದಾರಿನಲ್ಲಿ ಹೋಗ್ತಾರೆ. ಈಗ ಚುನಾವಣೆ ಇನ್ನೊಂದು ವರ್ಷ ಬಾಕಿ ಉಳಿದಿದೆ. ಸೊ ಕರ್ನಾಟಕ ವಿಚಾರವಾಗಿ ನಾವು ಮಾತಾಡೋದಾದ್ರೆ ಮತ್ತೆ ಕಾಂಗ್ರೆಸ್ ಪರವಾದ ಅಲೆ ಇದೆ ಅಂತ ಅನಿಸ್ತಾ ಇದೆಯಾ ಸರ್? ಜನ ಬೇಸತ್ತು ಹೋಗಿದ್ದಾರೆ. ವೆಸ್ಟ್ ಬೆಂಗಾಲ್ ಚುನಾವಣೆ ಆಯಿತು, ಆನಂತರ ಉಪಚುನಾವಣೆಗಳಾಯಿತು, ನಿರ್ಣಾಮ ಆಗೋಯಿತು. ಈಗ ಉತ್ತರ ಪ್ರದೇಶ ಚುನಾವಣೆ ಬಂದಾಗ ಗೊತ್ತಾಗುತ್ತೆ. ಅಲ್ಲಿ ಅಖಿಲೇಶ್ ಯಾದವ್ ಮಮತಾ ಬ್ಯಾನರ್ಜಿ ಯಾವ ರೀತಿ ಬಂದು ಅದೇ ಥರ ಬರ್ತಾರೆ. ಆಗ ಇವ್ರಿಗೆ ಗೊತ್ತಾಗುತ್ತೆ ಪ್ರಧಾನಮಂತ್ರಿ ಆದವರು ಸಮಸ್ಯೆಗಳ ಬಗ್ಗೆ ಮಾತಾಡಬೇಕು. ಅಲ್ಲಿ ಉತ್ತರ ಪ್ರದೇಶದಲ್ಲಿ ಭಾಷಣ ಏನು ಮಾಡ್ತಾರೆ, ಹಸುಗಳಿಂದ ನಿಮಗೆ ನಾನು ಮುಕ್ತಿ ಕೊಡಿಸ್ತೀನಿ, ನೀವು ಯೋಚನೆ ಮಾಡಿ ಹಾಲು ಕೊಡ್ತೇ ಇರ್ತಕ್ಕಂಥ ಹಸುವನ್ನ ನೀವು ಮನೇಲಿ ಕಟ್ಟಾಕಿದ್ರೆ ನಿಮಗೆ ಪ್ರಾಫಿಟ್ ಬರುತ್ತೆ, ಲಾಭ ಬರೋ ರೀತಿ ಮಾಡಿಕೊಡ್ತೀನಿ ಅಂತ ಚುನಾವಣೆಯಲ್ಲಿ ಪ್ರಚಾರ ಪ್ರೈಮ್ ಮಿನಿಸ್ಟರ್ ಮಾಡಿದಾಗ ಈ ದೇಶದ ಸ್ಥಿತಿಯಲ್ಲಿ ಬಂದಿದೆ ಅನ್ನೋದು ನೀವು ನೋಡ್ಬೋದು. ಪ್ರಧಾನಮಂತ್ರಿ ಮನುಷ್ಯರ ಬಗ್ಗೆ ಮಾತಾಡೋದಾದರೆ ಪ್ರಾಣಿಗಳ ಬಗ್ಗೆ ಮಾತಾಡ್ತಾರೆ. ಇದಕ್ಕಿನ್ನ ದುರಂತ ಈ ದೇಶದಲ್ಲಿ ಯಾವುದೂ ಆಗೋದಿಲ್ಲ, ಅದು ಆಗುವುದಿಲ್ಲ. ಬಟ್ ಅದೇ ಸಂದರ್ಭದಲ್ಲಿ ನಾವು ಮುಸ್ಲಿಮರನ್ನ ಹತ್ಯೆ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟರು, ಬಟ್ ಅದ್ರ ಬಗ್ಗೆ ಏನು ಮಾತಾಡಲಿಲ್ಲ. ಅಲ್ಲಲ್ಲ ನೋಡಿ, ನೆಹರು ಮಹಾತ್ಮ ಗಾಂಧಿ ಕೊಂದಂಥ ಗೋಡ್ಸೆಗೆ ದೇವಸ್ಥಾನ ಕಟ್ಟಿಸಿದ್ರೆ ಮಾತಾಡೋದಿಲ್ಲ. ಗಾಂಧಿ ನಾನು ಗುಜರಾತು ಸಾಬರ್ಮತಿ ಹೇಳ್ತಾರೆ, ಗಾಂಧಿ ವಿರುದ್ಧ ಪ್ರಜ್ಞಾ ಠಾಕೂರ್ ಹೇಳ್ತಾರೆ, ಗೋಡ್ಸೆನ ಹೊಳ್ತಾರೆ, ಮಾತಾಡೋದಿಲ್ಲ. ಬಿಡಿ ಬೇರೆಯವ್ರು ಹೇಳೋದಿಲ್ಲ. ಅವ್ರ ಇವ್ರ ಜೊತೆ ಒಬ್ಬ MP ಆಗಿ ಮಾತಾಡಿದಾಗ ಮೌನ. ಯಾವುದೇ ವಿಚಾರವನ್ನು ನೀವು ತೆಗೆದುಕೊಂಡಾಗ ಈ ಸಂಘ ಪರಿವಾರದ ಡಿಸೈನ್ ಇದೆ ನೋಡಿ, ಅದರ ವಿರುದ್ಧ ಮೋದಿ ಆಗಲಿ ಯಾರೂ ಮಾತಾಡೋದಿಲ್ಲ. ಒಟ್ಟಲ್ಲಿ ಸಮಾಜದಲ್ಲಿ ಅದಕ್ಕೆ ಕೌಲುದಾರಿಯಲ್ಲಿದ್ದಾಗ ಒಂದು ಕಡೆ ಮಹಾತ್ಮ ಗಾಂಧಿಯವರ ಸಿದ್ಧಾಂತ, ಮತ್ತೊಂದು ಕಡೆ ಮಹಾತ್ಮ ಗಾಂಧಿಯನ್ನು ಕೊಂದಂಥ ಸಿದ್ಧಾಂತ ಗೋಡ್ಸೆ. ಈ ಎರಡು ಸಿದ್ಧಾಂತದಲ್ಲಿ ಗೋಡ್ಸೆ ಸಿದ್ಧಾಂತವನ್ನು ನಂಬಿಕೊಂಡಿರ್ತಕ್ಕಂಥ ಮೋದಿ. ಆದರೆ ಇವರಿಂದ ಜಾಸ್ತಿ ನಾವೇನು ನಿರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅವರು ಆ ದಾಟಿನಲ್ಲಿ ನಡೀತಾ ಇದ್ದಾರೆ. ಅದನ್ನು ಹೇಗಾದರೂ ಮಾಡಿ ನಿಲ್ಲಿಸಬೇಕಾಗುತ್ತೆ. ಸೊ ಈಗ BJPಯಿಂದ ಬೇಸತ್ತು ಕಾಂಗ್ರೆಸ್ ಪರವಾದ ಅಲೆ ಇದೆ ಅಂತ ತಾವು ಹೇಳಿದ್ದೀರಿ. ಬಟ್ ಪ್ರಸ್ತುತ ರಾಜಕೀಯದಲ್ಲಿ CM ಸ್ಥಾನಕ್ಕಾಗಿ ಈಗಾಗಲೇ ಪೈಪೋಟಿ ನಡೀತಾ ಇದೆ, ತಮಗೂ ಕೂಡ ಗೊತ್ತು. ಸೊ ಅದನ್ನು ಹೇಗೆ ನೋಡ್ತೀರಿ ಸರ್? ಯಾವ ಪೈಪೋಟಿನೂ ಇಲ್ಲ. ಚುನಾವಣೆ ಆದ ನಂತರ ಶಾಸಕರ ಒಂದು ಅಭಿಪ್ರಾಯವನ್ನು ತೆಗೆದುಕೊಂಡು ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ತೀರ್ಮಾನ ತೆಗೆದುಕೊಳ್ತಾರೆ. ಅದಕ್ಕೆ ಯಾರಿಗೂ ಸಹ ಡೌಟ್ ಬೇಕಾಗಿಲ್ಲ. ಬಟ್ ಈ ಒಳ ಜಗಳ ಕಾರ್ಯಕರ್ತರಿಗೆ ಯಾವ ರೀತಿ ಸಂದೇಶ ಹೋಗುತ್ತೆ ಅಂತ? ಒಳ ಜಗಳನೂ ಇಲ್ಲ, ಹೊರ ಜಗಳನೂ ಇಲ್ಲ. ಅವ್ರವ್ರು ಮಾಡಬೇಕು ಅಂತ ಒಂದು ಇದಿದೆ, ಅವ್ರಿಗೆ ಆಸೆ ಇರುತ್ತೆ, ತಪ್ಪೇನಿಲ್ಲ. ಅದು ಎಲ್ಲೂ ಸಹ ತೊಂದರೆ ಆಗೋದಿಲ್ಲ. ಯಾಕಂದರೆ ನಾನು ಭಾಳಷ್ಟು ಜನ ಮುಖ್ಯಮಂತ್ರಿಗಳು ಆಗಿರೋದನ್ನು ನೋಡಿದ್ದೀನಿ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಆಗೋವಾಗ ಯಾವ್ಯಾವ ಕೆಲಸ ಮಾಡಬೇಕು ಅವೆಲ್ಲ ಮಾಡಿ ನೋಡಿದ್ದೀವಿ. ಅದರಿಂದ ಏನೂ ತೊಂದರೆ ಆಗೋದಿಲ್ಲ. ಎಲ್ಲ ಸಮಯದಲ್ಲೂ ಇತ್ತು, ಈಗಲೂ ಇದ್ರೇನು ಕೂಡ ಅದೇನು ಅಂತ ಎಫೆಕ್ಟ್ ಆಗೋದಿಲ್ಲ. SM ಕೃಷ್ಣ ಅವರು ಖರ್ಗೆ ಅವರು, SM ಕೃಷ್ಣ ಅವರು ಧರ್ಮಸಿಂಗು, ಇವೆಲ್ಲ ಈಗ ಭಾಳಷ್ಟು ಜನ ಸೀನಿಯರ್ ಲೀಡರ್ಸ್ ಇರುವ ಸಂದರ್ಭದಲ್ಲಿ ಸೀನಿಯರ್ಸ್ ಲೀಡರ್ ಇದ್ದಾಗ ವೀರಪ್ಪ ಮೊಯ್ಲಿ ಅವ್ರನ್ನೂ ಮಾಡಬೇಕು ಮಧ್ಯದಲ್ಲಿ. ಸೊ ಇವತ್ತೇನು ತೊಂದರೆ ಆಗೋದಿಲ್ಲ. ಸೀನಿಯರ್ ಲೀಡರ್ಸ್ ಇದ್ದಾಗ ಸಿದ್ದರಾಮಯ್ಯವ್ರನ್ನೂ ಮಾಡಬೇಕು. ಆದ್ದರಿಂದ ಪ್ರಶ್ನೆ ಒಳ ಜಗಳದಲ್ಲ. ಜನ ಮತ್ತು ಕಾಂಗ್ರೆಸ್ ಪಕ್ಷದವ್ರು ಗೊತ್ತಾಗಿದೆ, ಭಾರತೀಯ ಜನತಾ ಪಾರ್ಟಿಗೆ ಬಿಟ್ಟರೆ ಅಮಾಯಕರು ಯಾರೂ ಬದುಕೊಂಡಿಲ್ಲ ನಾವು. ಕರ್ನಾಟಕ ರಾಜ್ಯ ಇಡೀ ಪ್ರಪಂಚದಲ್ಲಿ ತಲೆ ತಗ್ತಕ್ಕಂಥ ಕೆಲಸ. ನೀವು ಹಿಜಾಬ್ ಅಂತ ಹೇಳಿದ್ರಲ್ಲ, ಸಣ್ಣ ನಮ್ಮ ಮಕ್ಕಳು ಸ್ಕೂಲ್ಗೆ ಹಾಕ್ಕೊಂಡು ಹೋಗ್ತಕ್ಕಂಥ ಯೂನಿಫಾರ್ಮ್. ಏನು ನಮ್ಮಂಥ ದೊಡ್ಡವರು ಯೂನಿಫಾರ್ಮ್ ಹಾಕೊಂಡು ಹೋಗ್ತೀವ?
ಮಕ್ಕಳು ಯೂನಿಫಾರ್ಮ್ ಹಾಕ್ಕೊಂಡು ಹೋಗುವಾಗ ಆ ಹೆಣ್ಣು ಮಕ್ಕಳನ್ನ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮಾಡ್ತಾರಲ್ಲ, ನಾವೆಲ್ಲ ಮೂಕ ಪ್ರೇಕ್ಷಕರಾಗಿರ್ತಕ್ಕಂಥದ್ದು ನೋಡಿದಾಗ ಪ್ರಪಂಚದಲ್ಲಿ ತಲೆತಗ್ಸಂಥ ಕೆಲಸ. ಒಂದು ಹೆಣ್ಮಗಳು ಮಂಡ್ಯದಲ್ಲಿ 30-40 ಜನ ಮೇಲ್ ಬೀಳ್ತಾರೆ. ಆವಾಗ ಇಬ್ಬರು ಮೇಸ್ಟ್ಗಳ ಹುಡುಗಿನ ರಕ್ಷಣೆ ಕೊಟ್ಟ ಆ ಮೇಸ್ಟ್ಗಳಿಗೆ ನಾವು ಪ್ರಶಸ್ತಿ ಕೊಡಬೇಕು. ಇದು ಈ ನಮ್ಮ ಕರ್ನಾಟಕ ರಾಜ್ಯದ ಕನ್ನಡ ಸಂಸ್ಕೃತಿಯನ್ನು ಹಾಳು ಮಾಡ್ತಕ್ಕಂಥ ಈ ಭಾರತೀಯ ಜನತಾ ಪಾರ್ಟಿ. ಸರ್ಕಾರಿ ಕಾಲೇಜ್ ಸ್ಕೂಲು ಅಲ್ಲಿ ಹೆಣ್ಮಕ್ಳು ಹಿಜಾಬ್ ಹಾಕ್ಕೊಂಡು ಹೋದಾಗ ಗೇಟಲ್ಲಿ ನಿಲ್ಲಿಸ್ತಾನಲ್ಲ ಆ ಮೇಸ್ಟ್ರು, ಅವನೇನು ಮೇಸ್ಟ್ರು, ಅವನು ಸರ್ಕಾರಿ ಸ್ಕೂಲ್ಗಳು ನಡೆಯೋದು ನಾವು ಕೊಡ್ತಕ್ಕಂಥ ಟ್ಯಾಕ್ಸ್ ಹಣದಿಂದ ನಡೆಯೋದು. ಅವ್ನಿಗೆ ಹ್ಯಾಸ್ ಗಾಟ್ ನೋ ಬಿಸ್ನೆಸ್. ಅವನು ಮಕ್ಕಳನ್ನ ಹೊರಗಡೆ ಕರೆಸಿ ಪೋಷಕರನ್ನು ಕರೆಸಿ ಮಾತಾಡ್ಬೇಕಾದ್ರೆ ಗೇಟಲ್ಲಿ ನಿಂತು ಕಳಿಸ್ತಾನೆ. ಇವರ ಪಿತಾದ ಸ್ವತ್ತೇನದು. ಆ ಥರ ಹಲವಾರು ಪ್ರಕರಣಗಳು. ಈಗ ಹರ್ಷ ಪ್ರಕರಣನೇ ತೆಗೆದುಕೊಳ್ಳಿ. ಹರ್ಷನ ಅಕ್ಕ ಎಷ್ಟು ಚೆನ್ನಾಗಿ ಮಾತಾಡಿ ಮಾನವೀಯತೆ ಇಟ್ಕೊಂಡು. ಹೌದು, ಅಷ್ಟೆಲ್ಲ, ಇದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ, ಅಷ್ಟೆಲ್ಲ ಮಾತಾಡೋರು ಈಶ್ವರಪ್ಪ. ಆ ಹರ್ಷನ ಅಕ್ಕನಿಗೆ ನಾಳೆ ಅವರು ಶಿವಮೊಗ್ಗ ಸೀಟ್ ಬಿಟ್ಕೊಡ್ರು. ನಮ್ಮ ಹಿಂದುತ್ವಕ್ಕೋಸ್ಕರ ಪ್ರಾಣ ಬಿಟ್ಟಿದ್ದಾನೆ ಅಂತೇಳಿ ನಾವು ಅವ್ರ ಮುಂದೆ ಕ್ಯಾಂಡಿಡೇಟ್ ಹಾಕಲ್ಲ. ಇಟ್ಸ್ ಎ ಚಾಲೆಂಜ್. ಹಿಂದುತ್ವದ ಮಕ್ಕಳು ಬೇಕು ಇವ್ರಿಗೆ, ಇದು ಕೊಲೆ ಆಗೋಕ್ಕೆ, ಜೈಲಿಗೆ ಹೋಗೋಕ್ಕೆ. ಅವ್ರಿಗೆ ಅನುಕೂಲ ಏನು ಮಾಡೋದಿಲ್ಲ. ಇವತ್ತು ಅನೌನ್ಸ್ ಮಾಡ್ತಾ ಇದ್ದಾರೆ 5 ಲಕ್ಷ 10 ಲಕ್ಷ. ಬೇರೆ ಪ್ರಶ್ನೆ, ಅವ್ರಿಗೆ ಆ ಜಾಗ ವಿಧಾನಸಭಾ ಕ್ಷೇತ್ರ ಈಶ್ವರಪ್ಪ ಬಿಟ್ಕೊಡ್ಲಿ, ನಾವು ಅವ್ರ ವಿರುದ್ಧ ಕ್ಯಾಂಡಿಡೇಟ್ ಹಾಕೋದು. ಮುಖ್ಯಮಂತ್ರಿ ವಿಚಾರ ಮಾತಾಡ್ತಾ ಇದ್ವಿ. ಸೊ ಇಬ್ಬರ ಒಳಜಗಳದಲ್ಲಿ ಮುಂದೆ ಒಂದು ಕಡೆ ಹರಿಪ್ರಸಾದ್ ಅವರಿಗೆ ಇದು ಒಲಿದು ಬಿಡಬಹುದು ಅಂತ ಮುಖ್ಯಮಂತ್ರಿ ಸ್ಥಾನ ತಾವು ಆಕಾಂಕ್ಷಿ ಇದ್ದೀರಾ ಸರ್? ಮುಖ್ಯಮಂತ್ರಿ ಸ್ಥಾನ ಬಿಟ್ಟುಬಿಡಿ, ಮಂತ್ರಿ ಸ್ಥಾನಕ್ಕೂ ಸಹ ನನ್ನ ಖಂಡಿತವಲ್ಲ. ನಾನು ಬಂದಿರ್ತಕ್ಕಂಥದ್ದು ಸಿದ್ಧಾಂತದ ಮೇಲೆ. ಆ ಸಿದ್ಧಾಂತಕ್ಕೋಸ್ಕರ ಎಷ್ಟೆಲ್ಲ ಹೋರಾಟ ಮಾಡಬೇಕು. ಮಂತ್ರಿ ಇವೆಲ್ಲ ಸಂತ್ರಿನಲ್ಲಿ ಸಿದ್ಧಾಂತದ ಬಗ್ಗೆ ಏನು ಮಾತಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಇನ್ನೂ ಸಹ ನನ್ನನ್ನು ಈ ಪಾರ್ಟಿಯನ್ನು ಉಳಿಸ್ಕೊಂಡಿದ್ದಾರೆ. ಸಿದ್ಧಾಂತದ ಬಗ್ಗೆ ಹೋರಾಟ ಇರುತ್ತೆ, ಸಿದ್ಧಾಂತದ ಬಗ್ಗೆ ಹೋರಾಟ ಮಾಡ್ತೀನಿ. ಗಿಂತ್ರಿ ಆಗೋದೆಲ್ಲ ಬೇರೆಯವರು, ನಾವಿಲ್ಲ. ಸೊ ಮೇಕೆದಾಟು ಯೋಜನೆ ಪಾದಯಾತ್ರೆ ಕಾಂಗ್ರೆಸ್ ಪಕ್ಷದ ಲಾಭಕ್ಕಾಗಿ ನಡೀತಾ ಇದೆಯಾ ಅಥವಾ ನಿಜಕ್ಕೂ ಜನರ ಅನುಕೂಲಕ್ಕಾಗಿನ? ಕರ್ನಾಟಕ ರಾಜ್ಯದ ಜನತೆ, ಅದರಲ್ಲೂ ಸಹ ಬೆಂಗಳೂರು ನಗರದಲ್ಲಿರ್ತಕ್ಕಂಥ ನೀರಿನ ಸಮಸ್ಯೆಗೆ ಪರಿಹಾರ ಬೇಕು ಅಂತಂದರೆ, ನೀವು ಒಂದ್ಸಲಿ ಕಾವೇರಿಯಿಂದ ನೀರು ಪಂಪ್ ಮಾಡ್ತಾ ಇದ್ದೀವಲ್ಲ, ಎಷ್ಟು ಕೋಟಿ ರೂಪಾಯಿಗಳನ್ನು ನಾವು ಆ ಎಲೆಕ್ಟ್ರಿಸಿಟಿ ಚಾರ್ಜ್ ಕಟ್ತೀವಿ ಅಂತ ತಿಳ್ಕೊಳ್ಳಿ. ನಾವು ಮೇಕೆದಾಟು ಏನಾದರೂ ತರಲಿಲ್ಲ ಅಂತ ಹೇಳಿದ್ರೆ ಅಲ್ಲಿಂದ ನೀರು 2050ಕ್ಕೆ ಕುಡಿಯೋ ನೀರಿಗೆ ಹಾಹಾಕಾರ ಆಗೋಗುತ್ತೆ ಬೆಂಗಳೂರಲ್ಲಿ. ಕಾಂಗ್ರೆಸ್ ಪಾರ್ಟಿದು ಅಲ್ಲ, ಶಿವಕುಮಾರ್ ಅವ್ರದ್ದು ಅಲ್ಲ, ಸಿದ್ದರಾಮಯ್ಯ ಅವ್ರದ್ದಲ್ಲ. ಈ ಹೆಜ್ಜೆ, ನೀರಿಗಾಗಿ ಹೆಜ್ಜೆ ಕರ್ನಾಟಕ ರಾಜ್ಯದ ಜನತೆಗೋಸ್ಕರ ಇದು ಹೆಜ್ಜೆ ಇಡ್ತಾ ಇರ್ತಕ್ಕಂಥದ್ದೇ ವಿನಃ ಇನ್ಯಾವುದೇ ವಿಚಾರಕ್ಕಲ್ಲ. ಸರ್, ಒಂದು ಕೊನೆ ಪ್ರಶ್ನೆ. ಹಳೆ ಮೈಸೂರು ಭಾಗದಲ್ಲಿ JDS ಮತ್ತು BJP ಜುಗಲ್ಬಂದಿಯನ್ನು ತಾವು ಹೇಗೆ ವಿಶ್ಲೇಷಣೆ ಮಾಡ್ತೀರಿ? ಮತ್ತು ಹಾಗೆ ಜೊತೆಗೆ ಕುಮಾರಸ್ವಾಮಿ ಕಾಂಗ್ರೆಸ್ಸಿಗೆ ಮಗ್ಗಲು ಮುಳ್ಳಕ್ಕೆ ಕಾಡ್ತಾ ಇದ್ದಾರಾ ಅಂತ? ಇಲ್ಲ, ಕುಮಾರಸ್ವಾಮಿ ಅವ್ರದ್ದು ರಾಜಕಾರಣದ್ದು ಅವ್ರಿಗೆ ಯಾವುದೇ ಸಿದ್ಧಾಂತ ಮತ್ತು ಅದೆಲ್ಲ ಏನಿಲ್ಲ. ಅಧಿಕಾರದಲ್ಲಿ ಇರಬೇಕು ಅನ್ನೋ ಒಂದು ಆಸೆ ಆಕಾಂಕ್ಷೆಗಳಿದೆ ಅವ್ರಿಗೆ. ಇಟ್ಕೊಳ್ಳಿ, ಅವ್ರಿಗೆ ಶುಭ ಆಗಲಿ ಅಂತ ಹೇಳ್ತೀನಿ. ಬಟ್ ಸನ್ಮಾನ್ಯ ದೇವೇಗೌಡರು ಅಚಲವಾಗಿ ಜಾತ್ಯತೀತ ತತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಅವ್ರ ನಿಲುವು ಏನು ಅಂತ ನಾವು ನೋಡಬೇಕಾಗುತ್ತೆ. ಮತ್ತು ಹಳೆ ಮೈಸೂರಲ್ಲಿ ಆ ಥರ ಏನೂ ಇಲ್ಲ. JDS ಪ್ರಬಲ, ಕಾಂಗ್ರೆಸ್ ವೀಕ್ ಅಂತ ಏನಿಲ್ಲ. ಒಂದೊಂದು ಸಮಯದಲ್ಲಿ ಆಗಿದೆ, ಬಟ್ ಈ ಸಲ ಆಗೋದಿಲ್ಲ. ಈ ಸಲ ನೋಡಿ, ಮಂಡ್ಯದಲ್ಲಿ ಕಾಂಗ್ರೆಸ್ನ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಲೋಕಲ್ ಬಾಡಿ ಕೌನ್ಸಿಲಲ್ಲಿ ಗೆಲ್ತಾರೆ ಅಂತ ಹೇಳಿದ್ರೆ ಜನಕ್ಕೆ ಎಷ್ಟು ರೋಷ ಇರಬೇಕು. ಸೊ BJP ಮೇಲೂ ರೋಷ ಇದೆ, ದಳದ ಮೇಲೂ ರೋಷ ಇದೆ. ನಮ್ಮಲ್ಲಿ ಏನು ಅಂದ್ರೆ, ಈಗ ನಾವು 7 kg ಅಕ್ಕಿ ಸಿದ್ದರಾಮಯ್ಯವ್ರು ಕೊಟ್ಟರು, ಇವರು 5 kg ತಂದರು. 1 kg ಕೊಟ್ಬಿಟ್ಟು ನಾವು ಅಕ್ಕಿ ಕೊಟ್ಟಿದ್ದೀವಿ ಅಂತ. ಒಂದು 3 ತಿಂಗಳೇನೋ ಕೋವಿಡ್ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದವ್ರು ಅಕ್ಕಿ ಕೊಟ್ಟರು, ನಾವು ಅಕ್ಕಿ ಕೊಟ್ಟಿದ್ದೀವಿ ಅಂತ. ಸೋನಿಯಾ ಗಾಂಧಿ ಅವರು ರೈಟ್ ಟು ಫುಡ್ ಆ್ಯಕ್ಟ್ ತಂದು, ಅದು ಕಾರ್ಯಕ್ರಮ ಅಲ್ಲ, ರೈಟ್ ಬೇಸ್ಡ್ ಪ್ರೋಗ್ರಾಮ್ಸ್ ಅದು. ನಿಮ್ಮ ಹಕ್ಕು, ನಿಮಗೆ ಅನ್ನ ಸಿಗಬೇಕು, ಯಾರೋ ಹಸಿವಿನಿಂದ ಮಲಗಬಾರ್ದು ಅಂತೇಳಿ ಸೋನಿಯಾ ಗಾಂಧಿ ಕಾರ್ಯಕ್ರಮ. ಇವೆಲ್ಲ ನಾಟಕಗಳು ಮಾಡ್ತವೆ. ಜನರ ಬಗ್ಗೆ, ಅದರಲ್ಲೂ ಸಹ ಬಡವರ ಬಗ್ಗೆ, ದುರ್ಬಲ ವರ್ಗದವ್ರಿಗೆ ಕಾಳಜಿ ಇಲ್ಲದೆ ಇರ್ತಕ್ಕಂಥ ಪಾರ್ಟಿ ಯಾವುದಾದ್ರೂ ಇದ್ದರೆ ಅದು BJP ಮತ್ತು ಜನತಾ ದಳ. ಥ್ಯಾಂಕ್ ಯು ಸರ್. ಸೊ ವೀಕ್ಷಕರೇ, ಕೇಳಿದ್ರಲ್ಲ BK ಹರಿಪ್ರಸಾದ ಮಾತುಗಳಿವು. ಪ್ರಸ್ತುತ ರಾಜಕಾರಣದ ಬಗ್ಗೆ
ಕಾಂಗ್ರೆಸ್ಸಿನ ಒಳ ರಾಜಕಾರಣದ ಬಗ್ಗೆ, BJPಯ ಕೋಮುವಾದದ ಬಗ್ಗೆ ತಮ್ಮದೇ ಶೈಲಿಯಲ್ಲಿ ಹರಿತ ಮಾತುಗಳನ್ನು ಆಡಿದ್ದಾರೆ. ಮತ್ತೊಂದು ಸಂವಾದ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.